ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್. ಇವತ್ತಿನ ರೆಸಿಪಿಯಲ್ಲಿ ಆಂಧ್ರ ಸ್ಟೈಲ್ ಕಡಪ ಕಾರಂ ದೋಸೆ ಹೇಗೆ ಮಾಡೋದು ಅಂತ ನೋಡಿಸ್ತಾ ಇದ್ದೀನಿ. ಅಂದರೆ ನಮ್ಮ ಕನ್ನಡದಲ್ಲಿ ಹೇಳಬೇಕಂದ್ರೆ ಖಾರ ದೋಸೆ ಅಂತ. ಈ ಒಂದು ದೋಸೆ ತುಂಬ ಡಿಫ್ರೆಂಟ್ ಆಗಿರುತ್ತೆ, ಸಖತ್ ಟೇಸ್ಟಿಯಾಗೂ ಇರುತ್ತೆ. ನಾನು ಅಲ್ಲಿ ಹೋಗಿ ತಿಂದು ತುಂಬ ಇಷ್ಟಪಟ್ಟಂಥ ದೋಸೆ ಇದು. ನಾನಂತೂ ಇದನ್ನು ವಾರದಲ್ಲಿ ಒಂದು ಸರಿ ಆದರೂ ಕಂಪಲ್ಸರಿ ಮಾಡ್ತೀನಿ. ಅದ್ಭುತವಾಗಿರುತ್ತೆ ಈ ದೋಸೆ. ಇದಕ್ಕೆ ಕಾಂಬಿನೇಷನ್ ಆಗಿ ಆಲೂ ಸಾಗು ಹೇಗೆ ಮಾಡೋದು ಅಂತಲೂ ಈ ವಿಡಿಯೋದಲ್ಲಿ ನಾನು ನೋಡಿಸ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟಿಂಗ್ ಟು ಎಂಡಿಂಗ್ವರೆಗೂ ಸ್ಕಿಪ್ ಮಾಡ್ದಿರಾ ನೋಡಿ. ಸ್ಕಿಪ್ ಮಾಡಿದ್ರೆ ಒಳ್ಳೆ ದೋಸೆ ಮಿಸ್ ಆಗ್ತೀರಾ ಅಂತ ಹೇಳ್ಬೋದು. ಹಾಗಿದ್ರೆ ಈ ದೋಸೆಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು, ತಯಾರಿ ವಿಧಾನ ಏನು ಎಲ್ಲ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ಇಲ್ಲಿ ಈ ದೋಸೆಗೆ ನಾನಿಲ್ಲಿ ಅಕ್ಕಿನ ತಗೊಳ್ತಾ ಇದ್ದೀನಿ. 3 ಗ್ಲಾಸಷ್ಟು ದೋಸೆ ಅಕ್ಕಿಯನ್ನು ತಗೊಂಡು ಬೌಲಿಗೆ ಸೇರಿಸ್ಕೊಳ್ತಿದ್ದೀನಿ. ಅದೇ ಗ್ಲಾಸಲ್ಲಿ 3/4 ಗ್ಲಾಸಷ್ಟು ಉದ್ದಿನಬೇಳೆಯನ್ನು ತಗೊಂಡು 1 ಟೀ ಸ್ಪೂನಷ್ಟು ಮೆಂತ್ಯವನ್ನು ತಗೊಂಡು 4ರಿಂದ 5 ಸರಿ ಇದನ್ನು ಚೆನ್ನಾಗಿ ವಾಶ್ ಮಾಡಿ 8 ಗಂಟೆಗಳ ಕಾಲ ನೆನೆಸಿಡಬೇಕು. 1 ಅವರ್ಗೆ ಮೊದಲೇ 1 ಹಿಡಿಯಷ್ಟು ಅವಲಕ್ಕಿ ಹಾಕ್ಕೊಳ್ಳಿ. ನೀವು ಯಾವಾಗ ರುಬ್ತೀರೋ 1 ಅವರ್ಗೆ ಮೊದಲೇ 1 ಹಿಡಿಯಷ್ಟು ಅವಲಕ್ಕಿ. ಈಗ 8 ಅವರ್ ಆದಮೇಲೆ ಇದನ್ನು ನಾನು ಗ್ರೈಂಡ್ ಮಾಡಿ ಮಾರನೇ ದಿನ ನನಗೆ ದೋಸೆಗೆ ಎಷ್ಟು ಬೇಕೋ ಅಷ್ಟಿಟ್ಟು ಮಾತ್ರ ನಾನು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇಲ್ಲಿ ದೋಸೆ ಬ್ಯಾಟರ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ನಮಗೆ ಇಲ್ಲಿ ದೋಸೆ ಬ್ಯಾಟರ್ ರೆಡಿ ಆಯಿತು. ಈ ಸ್ಪೆಷಲ್ ದೋಸೆಗೆ ಇಲ್ಲಿ ನಾವು ಕಡಲೆ ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಇದನ್ನು ನಾನು ಜಾಮೂನ್ ಕಪ್ ಸೈಜಷ್ಟು ತೊಗೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಮಿಕ್ಸಿ ತೇವ ಇಲ್ಲದೆ ಇರೋ ಥರ ನೋಡ್ಕೊಳ್ಳಿ ಮಿಕ್ಸಿ ಜಾರು. ಇದನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಈ ಪೌಡ್ರನ್ನ ಒಂದು ಬೌಲ್ಗೆ ತೆಗೆದಿಟ್ಟು ಈಗ ಅದೇ ಮಿಕ್ಸಿ ಜಾರಿಗೆ ಕೆಂಪು ಚಟ್ನಿಗೋಸ್ಕರ 2 ಈರುಳ್ಳಿನ ತೊಗೊಂಡಿದ್ದೀನಿ. ಈರುಳ್ಳಿ ಇದಕ್ಕೆ ಸೇರಿಸ್ಕೊಂಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ. ಆಂಧ್ರ ಸ್ಟೈಲ್ ದೋಸೆ ಅಲ್ವಾ, ಇಷ್ಟು ಮಾತ್ರ ಖಾರ ಬೀಳಬೇಕು. 1 ಟೇಬಲ್ ಸ್ಪೂನಷ್ಟು ಹುರಿಗಡಲೆಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಅಂದರೆ ಸ್ವಲ್ಪ ನುಣ್ಣಗೇನೆ ಚಟ್ನಿ ಥರ ಈ ರೀತಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ನಮಗೆ ದೋಸೆಗೆ ಹಾಕಲಿಕ್ಕೆ ಬೇಕಾಗಿರೋವಂಥ ಪೌಡರ್ ರೆಡಿ ಆಯಿತು. ಹಾಗೆಯೇ ಕೆಂಪು ಚಟ್ನಿನೂ ರೆಡಿ ಆಯಿತು. ಈಗ ಹಾಲು ಸಾಗು ಮಾಡೋಣ. ಹಾಲು ಸಾಗು ಮಾಡಲಿಕ್ಕೆ ನಾನಿಲ್ಲಿ 2 ಆಲೂಗಡ್ಡೆಯನ್ನು ತೊಗೊಂಡು ಅದನ್ನು ಬೇಯಿಸಿ ಹೊಟ್ಟೆಲ್ಲ ತೆಗೆದು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಡೈರೆಕ್ಟ್ ಒಗ್ಗರಣೆ ಹಾಕೋದು ನೋಡಿಸ್ತೀನಿ. ಒಗ್ಗರಣೆಗೆ ಫ್ರೆಂಡ್ಸ್ ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆಯನ್ನು ಹಾಕಿ ಅದು ಚೆನ್ನಾಗಿ ಚಿಟಪಟ ಅಂದಮೇಲೆ 1 ಟೀ ಸ್ಪೂನಷ್ಟು ಕಡಲೆಬೇಳೆ, 1 ಟೀ ಸ್ಪೂನ್ ಉದ್ದಿನಬೇಳೆಯನ್ನು ಹಾಕ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ 2 ಈರುಳ್ಳಿನ ತೊಗೊಂಡಿದ್ದೆ ನಾನು, ಸಣ್ಣದಾಗಿ ಹಚ್ಚಿಟ್ಟಿದ್ದೀನಿ. ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಇದಕ್ಕೆ ನಾವು ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಹ ಸೇರಿಸ್ಕೊಳ್ಳೋಣ. ಹಾಗೆಯೇ ಉದ್ದ ಸೀಳಿ ಇಟ್ಟಿರೋವಂಥ 3ರಿಂದ 4 ಹಸಿರು ಮೆಣಸಿನ್ಕಾಯನ್ನು ಸಹ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ 1 ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಸಹ ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಒಂದು ಸ್ವಲ್ಪ ಕಲಿಸ್ಕೊಳ್ಳೋಣ. ಈಗ ನಾನು ಇದಕ್ಕೆ 1 ಟೊಮ್ಯಾಟೋನ ತೊಗೊಂಡಿದ್ದೀನಿ. 2 ಆಲೂಗಡ್ಡೆ, 2 ಈರುಳ್ಳಿ, 1 ಟೊಮ್ಯಾಟೊ ಈ ರೆಸಿಪಿಗೆ ಯೂಸ್ ಮಾಡಿರೋವಂಥ ತರಕಾರಿ. ಈಗ ಟೊಮ್ಯಾಟೋನ ಸಹ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ. ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸಹ ಸೇರಿಸ್ಕೊಳ್ಳೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನೋದು ಫ್ರೆಶ್ ಆಗಿ ಮಾಡಿಕೊಂಡು ಯೂಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದರ ಹಸಿ ವಾಸನೆ ಹೋಗೋವರೆಗೂ ಹಾಗೆ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ಸ್ವಲ್ಪ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ. ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಹಸಿರು ಮೆಣಸಿನ್ಕಾಯಿ ಹಾಕಿರೋ ಕಾರಣ ಖಾರದ ಪುಡಿ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ನಾವು ಇಲ್ಲಿ ಬೇಯಿಸಿ ರೆಡಿ ಮಾಡಿಟ್ಕೊಂಡಿರೋವಂಥ ಆಲೂಗಡ್ಡೆಯನ್ನು ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನೀರನ್ನು ಸೇರಿಸ್ಕೊಳ್ಬೇಕು. ನೀರು ಇಲ್ಲಿ ನಾನು ಸುಮಾರು ಒಂದು ಅರ್ಧ ಲೀಟ್ರಷ್ಟು ಸೇರಿಸ್ತಾ ಇದ್ದೀನಿ. ಮತ್ತು ನಾವು ಇದಕ್ಕೆ ಕಡಲೆ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿ ಹಾಕೋದ್ರಿಂದ ಗಟ್ಟಿ ಬರುತ್ತೆ, ಏನು ತೊಂದರೆ ಇಲ್ಲ. ಹಾಗಾಗಿ ನೋಡಿಕೊಂಡು ಅರ್ಧ ಲೀಟ್ರಷ್ಟು ನೀರನ್ನು ನಾನು ಸೇರಿಸ್ಕೊಳ್ತಿದ್ದೀನಿ. ನೀವು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಈಗೆಲ್ಲ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಬೌಲ್ಗೆ ನಾನು
1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ತಗೊಳ್ತಾ ಇದ್ದೀನಿ ನೋಡಿ. ಹಾಗೆಯೇ ಅದಕ್ಕೆ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡು ಯಾವುದೇ ಗಂಟಿಲ್ಲದೆ ಇರೋ ಥರ ನೈಸಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟು ಇಲ್ಲದೆ ಇರೋ ಥರ ಇದನ್ನು ನೋಡ್ಕೊಳ್ಳಿ. ಈಗ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಈ ಸಾಗುಗೆ ನಾವು ಇದನ್ನು ಸೇರಿಸ್ಕೊಳ್ಳೋಣ. ಈ ಕಡಲೆ ಹಿಟ್ಟು ಹಾಕೋದ್ರಿಂದ ನಮಗೆ ಇಲ್ಲಿ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ತಿಕ್ಕಾಗಿ ಬರುತ್ತೆ, ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ಈಗ ಸ್ಟವ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 8 ರಿಂದ 10 ನಿಮಿಷಗಳ ಕಾಲ ಇದನ್ನು ಕುದಿಯೋದಕ್ಕೆ ಬಿಟ್ಬಿಡಿ. ಸ್ಟವ್ ಮೀಡಿಯಮ್ ಫ್ಲೇಮಲ್ಲಿರಲಿ. ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಈಗ ಉಪ್ಪೆಲ್ಲ ಚೆಕ್ ಮಾಡಿ ಕಡಿಮೆ ಇದ್ದರೆ ಸ್ವಲ್ಪ ಸೇರಿಸ್ಕೊಳ್ಳಿ. ಕೊನೆಯಲ್ಲಿ ಸಣ್ಣದಾಗಿ ಕಟ್ ಮಾಡಿರೋವಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಆಲೂ ಸಾಗಂತೂ ಇಲ್ಲಿ ರೆಡಿ ಆಯಿತು. ಈ ಸಾಗು ದೋಸೆ ಅಂತಲೇ ಅಲ್ಲ, ಚಪಾತಿ ಪೂರಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಅದನ್ನು ನಾನೀಗ ಸರ್ವಿಂಗ್ ಬೌಲ್ಗೆ ತಗೊಳ್ತಾ ಇದ್ದೀನಿ ನೋಡಿ. ಸಾಗು ಅನ್ನೋದು ಈಗ ನಮಗೆ ಇಲ್ಲಿ ರುಚಿಯಾದ ಹಾಲು ಸಾಗು ರೆಡಿ ಆಯಿತು. ದೋಸೆಗೆ ಬೇಕಾಗಿರೋವಂಥ ಪೌಡ್ರ್ ರೆಡಿ ಆಯಿತು. ಹಾಗೆಯೇ ಕೆಂಪು ಚಟ್ನಿನೂ ಇಲ್ಲಿ ರೆಡಿ ಆಯಿತು. ಇವು 3 ನಮಗೆ ತುಂಬ ಇಂಪಾರ್ಟೆಂಟ್ ಈ ದೋಸೆಗೋಸ್ಕರ. ಈಗ ನಾವು ದೋಸೆಯನ್ನು ಹಾಕಿ ನೋಡಿಸ್ತೀನಿ ನಾನು ನಿಮಗೆ ಹೇಗೆ ಅಂತ. ಚೆನ್ನಾಗಿ ಇಲ್ಲಿ ಹೆಂಚು ಮೇಲೆ ನಾನು ಈರುಳ್ಳಿಯಿಂದ ರಬ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಮಾಡಿದ್ರೆ ನಮಗೆ ದೋಸೆ ಅನ್ನೋದು ಹೆಂಚಿಗೆ ಅಂಟ್ಕೊಳ್ಳೋದಿಲ್ಲ. ಹಾಗಾಗಿ ಈಗ ಸ್ವಲ್ಪ ನೀರನ್ನು ಚಿಮುಕಿಸ್ಕೊಂಡು 1 ಸೌಟಷ್ಟು ಹಿಟ್ಟು ತಗೊಂಡು ನಾವು ನಾರ್ಮಲ್ ದೋಸೆ ಹಾಕ್ತೀವಲ್ಲ ಅದೇ ರೀತಿಯಾಗಿ ಹೆಂಚು ಮೇಲೆ ಈ ರೀತಿಯಾಗಿ ಚೆನ್ನಾಗಿ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ಹಾಕ್ಕೋಬೋದು. ಈಗ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೋಬೇಕು. ಎಣ್ಣೆ ತುಪ್ಪ ಅನ್ನೋದು ಸ್ವಲ್ಪ ಹೆಚ್ಚಿಗೆ ಬೀಳುತ್ತೆ ಈ ದೋಸೆಗೆ. ಈಗ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಹಾಗೆಯೇ ಸ್ವಲ್ಪ ತುಪ್ಪನ ಸಹ ಇದಕ್ಕೆ ಹಾಕೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟು ಸಹ ಚೆನ್ನಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗೂ ಬರುತ್ತೆ. ಈಗ ತುಪ್ಪ ಎಲ್ಲ ಹಾಕಿದ್ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಖಾರ, ಆ ಕೆಂಪು ಖಾರ ಅಂದರೆ ಕೆಂಪು ಚಟ್ನಿ, ಅದನ್ನು ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಎಲ್ಲ ದೋಸೆ ಫುಲ್ಲು ಈ ರೀತಿಯಾಗಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ನಾವು ಹುರಿಗಡಲೆ ಹಾಕಿ ರೆಡಿ ಮಾಡಿಟ್ಟಿದ್ದೀವಲ್ಲ ಪೌಡರ್, ಆ ಪೌಡರನ್ನು ಸ್ವಲ್ಪ ಅದರ ಮೇಲೆ ಎಲ್ಲನೂ ಸೇರಿಸ್ಕೋಬೇಕಾಗತ್ತೆ ಈ ದೋಸೆ ಮೇಲೆ. ಇದರ ಸ್ಪೆಷಾಲಿಟಿನೇ ಇದೆ ಫ್ರೆಂಡ್ಸ್. ಈ ಕೆಂಪು ಚಟ್ನಿ ಮಾಡಿಕೊಂಡು ದೋಸೆ ಮೇಲೆ ಎಲ್ಲ ಸ್ಪ್ರೆಡ್ ಮಾಡಿ ಆ ಪೌಡರನ್ನು ಇದ್ರ ಮೇಲೆ ಉದುರಿಸ್ಕೊಂಡು ತಿನ್ನೋದ್ರಿಂದ ದೋಸೆ ಅನ್ನೋದು ತುಂಬ ಡಿಫ್ರೆಂಟ್ ಟೇಸ್ಟಲ್ಲಿರುತ್ತೆ. ನಾನೀಗ ನಿಮಗೆ ನೋಡಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ದೋಸೆಗೆ ಕೆಂಪು ಚಟ್ನಿ ಅನ್ನೋದು ಗ್ಯಾಪ್ ಇಲ್ದಿರ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು, ಗ್ಯಾಪ್ ಇರಬಾರ್ದು. ಈಗ ಅದರ ಮೇಲೆ ನಾವು ಈ ಹುರಿಗಡಲೆಯ ಪೌಡ್ರನ್ನು ಸಹ ಎಲ್ಲ ಉದುರಿಸ್ಕೊಳ್ಳೋಣ ಈ ರೀತಿಯಾಗಿ. ನಂತರ ಅದು ಪೌಡರ್ ಹಾಕಿದ ಮೇಲೆ ಸಹ ಇನ್ನು ಸ್ವಲ್ಪ ಎಣ್ಣೆಯನ್ನು ನಾವು ಸೇರಿಸ್ಕೊಳ್ಳೋಣ. ಈ ದೋಸೆ ಅನ್ನೋದು ಒಂದೇ ಕಡೆನೇ ಚೆನ್ನಾಗಿ ಬೇಯಿಸ್ಕೋಬೇಕು. 2 ಕಡೆ ಏನು ಬೇಯಿಸೋ ಅವಶ್ಯಕತೆ ಇರಲ್ಲ. ನೋಡಿಸ್ತಾ ಇದ್ದೀನಿ ನೋಡಿ ನಿಮಗೆ, 2 ಕಡೆನೂ ಚೆನ್ನಾಗೇ ಬೆಂದಿರುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಾಕು. ಈಗ ಒಂದು ಕಡೆನೇ ನಾವು ಚೆನ್ನಾಗಿ ಬೇಯಿಸ್ಕೊಂಡು ಇನ್ನೊಂದು ಕಡೆಗೆ ತಿರುಗಿಸ್ಕೊಂಡು ಇದನ್ನು ಸರ್ವಿಂಗ್ ಪ್ಲೇಟ್ಗೆ ತಗೋಬೋದು. ಇಷ್ಟೇ ಸಿಂಪಲ್. ನೋಡಿದ್ರಲ್ವ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ನಾವು ಕಡಪ ಕಾರಂ ದೋಸೆ ಅಂತ ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ಅಂತ. ಈಗ ಬಿಸಿ ಬಿಸಿ ದೋಸೆ ಅಂತೂ ರೆಡಿಯಾಗಿದೆ. ನಾನು ಪ್ಲೇಟ್ಗೆ ತೆಗೆದು ನೋಡಿಸ್ತಾ ಇದ್ದೀನಿ. ಈಗ ದೋಸೆನ ಪ್ಲೇಟ್ಗೆ ಹಾಕಿದ್ದಾಯಿತು. ಇದಕ್ಕೆ ಕಾಂಬಿನೇಷನ್ ಆಗಿ ನಾವು ಮಾಡಿರೋ ಅಂಥ ಆಲೂ ಸಾಗನ್ನು ನಾನಿಲ್ಲಿ ಕಪ್ಗೆ ತೆಗೆದುಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತಲೂ ತಿಳಿಸಿ. ನಾನು ಮಾಡಿದ್ದ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.